ಗುರುಭ್ಯೋ ನಮಃ. ಆಜನ್ಮಚೀರ್ಣ ಬಹುದೋಷಿಣ ಈಶ ಜಾತು ತ್ವತ್ಪಾದನೀರಜಯುಗಂ ಹೃದಿ ಕೋರ್ವತೋಲ್ಪಂ ದೇವಾಪರಾಧಮನವೇಕ್ಷ ಚ ವೀಕ್ಷ ಭಕ್ತಂ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ನಮಸ್ತೆ ಪಂಚಕಾಲಜ್ಞ ಪಂಚಕಾಲಪರಾಯಣ ಪಂಚಕಾಲೈಕಮನಸಾಂ ತ್ವಮೇವ ಗತಿರವ್ಯಯಃ. ಕರುಣಾಪೂರ್ಣ ಹೃದಯ ಶಂಖಚಕ್ರಗದಾಧರ ಅಮೃತಾನಂದಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಚಾರು ಚರಣ ತೋರಿ ಎನಗೆ ಪಾರುಗಾಣಿಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಇಂದಿನ ಋಷಿ ಚಿಂತನೆಯಲ್ಲಿ ಇವತ್ತಿನ ಪರ್ವಕಾಲವಾದಂತಹ, ಇವತ್ತೆಲ್ಲರಿಗೂ ತಿಳಿದಿದೆ ಪರ್ವಕಾಲ, ಇವತ್ತು ವ್ಯಾಸರಾಜರ ವರ್ಧಂತಿ ಉತ್ಸವವಾಗಿದೆ. ವ್ಯಾಸರಾಜರು ನರಸಿಂಹದೇವರ 3 ಕಣ್ಣುಗಳೇನೋ ಅನ್ನುವಂತೆ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವವನ್ನು ರಚನೆ ಮಾಡಿ ಇಂಥ ಗುರುಗಳನ್ನು ಜಗತ್ತಿಗೆ ಕೊಟ್ಟಂತಹ ಬ್ರಹ್ಮಣ್ಯ ತೀರ್ಥರಿಗೆ ಮೊದಲಿಗೆ ಆದ್ಯದಲ್ಲಿ, ಅವರ ಗುರುಗಳಾದ ಪುರುಷೋತ್ತಮ ತೀರ್ಥರಿಗೆ, ಹೀಗೆ ಪರಂಪರೆಯ ಗುರು ಪರಂಪರೆಗೆ ನಾವು ವಂದನೆ ಮಾಡ್ತಾ ಅವರೆಲ್ಲರಿಗೂ ಇವತ್ತು ನಾವು ಕೃತಜ್ಞತಾಪೂರ್ವಕವಾಗಿ, ನಾವು ಮನಪೂರ್ವಕವಾಗಿ ಆದಿಯಲ್ಲಿಯೇ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ದಿನ ವರ್ಧಂತಿ ಉತ್ಸವಕ್ಕೆ ಆ ಗುರುಗಳ ಸ್ಮರಣೆಯನ್ನು ಕಿಂಚಿತ್ತು ಯಥಾಯೋಗ್ಯವಾಗಿ ಮಾಡಿ ಆನಂತರ ಋಷಿ ಚಿಂತನೆಯನ್ನು ಮಾಡೋಣ. ಇದರಲ್ಲಿ ಪ್ರತಿನಿತ್ಯ ನಾವು ಹೇಳ್ತೇವೆ, ಯೋ ವ್ಯಾಸಮುನಿ ದಾವಾಗ್ನಿ. ವ್ಯಾಸ ಮುನಿಗಳು ಅಂದರೆ ದಾವಾಗ್ನಿ, ಕಾಡ್ಗಿಚ್ಚಿನಂತೆ ಇದ್ದಾರೆ. ಅಲ್ಲಪ್ಪ, ಗುರುಗಳನ್ನ ಕಾಡ್ಗಿಚ್ಚು ಅಂತ ಚಿಂತನೆ ಮಾಡ್ಬೇಕಂದ್ರೆ ಹೌದು, ಗುರುಗಳನ್ನ ಅಗ್ನಿ ಸದೃಶರು. ಈಗ ನೋಡಿ, ದರ್ಶನ ದೇವ ಸಾಧವ ಅಂತ ನಮ್ಮ ಪಾಪಗಳು ಈ ಒಂದು ಯಾವುದೇ ತೀರ್ಥ ಸ್ಥಾನದಲ್ಲಿ ಮಿಂದರೋ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆದರೆ ದರ್ಶನ ದೇವ ಸಾಧವ, ಸಾಧುಗಳ ದರ್ಶನ ಮಾತ್ರದಿಂದ ನಮ್ಮ ಪಾಪಗಳ ಆ ಒಂದು ಎಲ್ಲ ಪಾಪಗಳನ್ನು ನಿವಾರಣೆ ಮಾಡ್ತಾರೆ ಅವರು ಅಂತ ಹೇಳಿ ಆ ಶಾಸ್ತ್ರವ ಸಮ್ಮತವಾದಂತಹ ಮಾತುಗಳಿದೆ. ಅದರಲ್ಲಿ ಯೋ ವ್ಯಾಸಮುನಿ ದಾವಾಗ್ನಿ, ದಾವಾಗ್ನಿಯಂತೆ ಇರುವಂತಹ ವ್ಯಾಸತೀರ್ಥರೇ ಮನಸ್ಸು, ಅವರ ಒಂದು ಚಿಂತನೆಯಲ್ಲಿ ಬಂದಾಗ ಆ ಮನಸ್ಸು, ಈಗ ನಾವು ಹೇಳ್ತೀವಲ್ಲ, ಮಕ್ಕಳು ಸ್ವಲ್ಪ ಸಾಮಾನ್ಯವಾಗಿ ಕೂಗಿದ್ರೆ ಬರಲ್ಲ, ಜೋರಾಗಿ ಕೂಗ್ತೀವಿ, ಆ ಧ್ವನಿಯಲ್ಲೇ ಓಡಿ ಬರ್ಬೇಕು ಮಕ್ಕಳು. ಅಂದರೆ ಆ ಒಂದು ಧ್ವನಿಯಲ್ಲಿ ನಮ್ಮ ಒಂದು ಸಮರ್ಪಣಾ ಭಾವ, ಆ ಒಂದು ಆರ್ತತೆಯ ಭಾವ ಇರಬೇಕು. ಯೋ ವ್ಯಾಸಮುನಿ ದಾವಾಗ್ನಿ, ದಾವಾಗ್ನಿಯಂತೆ ಇರುವಂತಹ ವ್ಯಾಸತೀರ್ಥರೇ. ಸಚ್ಛಾಸ್ತ್ರ ಮರುತಾಸಹ, ಸಚ್ಛಾಸ್ತ್ರವೆಂಬ ವಾಯುದೇವರನ್ನ ಕೂಡಿಕೊಂಡು ದದಾಹ ಕುಮತಾರಣ್ಯಂ, ಅಂದರೆ 21 ದುರ್ಮತಗಳ ಒಂದು ಸಂಸ್ಕಾರ ನನ್ನ ಹೃದಯದಲ್ಲಿ ಏನು ತುಂಬಿದೆಯೋ, ನಾನು ನನ್ನದು ನನ್ನವರು ಅನ್ನೋ ಅಭಿಮಾನ ನನ್ನಲ್ಲಿ ತುಂಬಿದೆಯೋ ಅಂತ ಆ ಒಂದು ಕುಮತಾರಣ್ಯಂ, ಅರಣ್ಯದಂತೆ. ಅಂದರೆ ಒಮ್ಮೆ ನಾವು ಅರಣ್ಯದೊಳಗೆ ಪ್ರವೇಶ ಮಾಡಿದ್ರೆ ನಮಗೆ ದಿಕ್ಕೇ ಗೊತ್ತಾಗಲ್ಲ, ಯಾವ ಕಡೆ ಹೋಗಬೇಕು, ನಾವು ದಾರಿ ಈ ಅರಣ್ಯವನ್ನು ದಾಟಬೇಕು ಅಂದರೆ ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಿಲ್ಲದೆ ಸಿಕ್ಕಿ ಹಾಕಿಕೊಳ್ತೇವೆ. ಅಂತಹ ಆ ಕುಮತಾರಣ್ಯವನ್ನು ದದಾಹ, ಕೇವಲ ದಹಿಸೋದಲ್ಲ, ದದಾಹ ಚೆನ್ನಾಗಿ ಸುಟ್ಟಿ ಬಿಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ವಿಜಯೇಂದ್ರ ಸ್ವಾಮಿಗಳು. ಪ್ರಕಾಶಯ ಅಂದರೆ ಈ ಒಂದು ದಾವಾಗ್ನಿಯಂತೆ ಮಾಡಿದಂತಹ ಅವರನ್ನ ಶಾಂತ ಮಾಡ್ಬೇಕಲ್ಲ. ಈಗ ನಾವು ದಾವಾಗ್ನಿಯನ್ನ ಕೇವಲ ಬಾಯಲ್ಲಿ ಹೇಳ್ಬೋದು ಅಗ್ನಿ ಅಂತ, ಒಂದು ಹತ್ತಿರದಲ್ಲಿ ಅಗ್ಗಿಷ್ಟಿಕೆ ಹೊತ್ತಿಸ್ಕೊಂಡು ಕೂತಿದ್ರೆ ಮೈಯೆಲ್ಲ ಸುಡ್ತಿರುತ್ತೆ ಅಂಥದ್ದು. ವ್ಯಾಸತೀರ್ಥರನ್ನ ದಾವಾಗ್ನಿ ಅಂತ ಹೇಳ್ಬಿಟ್ಟಿದೀವಲ್ಲ, ಆದರೆ ಅವರನ್ನ ಶಾಂತ ಮಾಡ್ಬೇಕಲ್ಲ. ಪ್ರಕಾಶಾಯ ತಮಾಶ್ರಯೇ, ನಮ್ಮ ಮನೆಯ ನಂದಾದೀಪದಂತೆ ಬನ್ನಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ. ನೋಡಿ ಎಷ್ಟು ಎತ್ತರದಲ್ಲಿ, ಮೊದಲು ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಎರಡೂ ಈ ಶ್ಲೋಕದಲ್ಲಿ ವಿಜಯೇಂದ್ರ ಸ್ವಾಮಿಗಳು ನಮಗೆ ಹೇಳಿ ತೋರಿಸಿದ್ದಾರೆ. ಇಂತಹ ನಾವು ಪ್ರತಿನಿತ್ಯ ಹೇಳುವಂತಹ ಅರ್ಥಿ ಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರು ಬ್ರೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ನಾನು ಅವತ್ತು ಹೇಳಿದೆ, ಇಷ್ಟ ಅಂತಂದ್ರೆ ನನಗೊಂದಿಷ್ಟ, ಅವರಿಗೊಂದಿಷ್ಟ. ನಮ್ಮ ಗುಣಗಳು, ಸಾತ್ವಿಕ ರಾಜಸ ತಾಮಸ ಗುಣಗಳ ಉನ್ನಾಹದಿಂದ ನಮ್ಮ ಇಷ್ಟ ಕಷ್ಟಗಳು ಬದಲಾಗ್ತಾ ಹೋಗುತ್ತೆ. ಆದರೆ ನಿಜವಾಗಿ ಇಷ್ಟ ಯಾರು ಅಂದ್ರೆ ಇಷ್ಟೋ ವಿಶಿಷ್ಟ ಅಂತ ಏನ್ ಬರುತ್ತೆ, ಭಗವಂತನಿಗೆ ಇಷ್ಟ, ಬಿಂಬರೂಪಿ ಭಗವಂತನಿಗೆ
ಇಷ್ಟ. ಎಲ್ಲರೂ ಈಗ ನಮಗೆ ನಾವು ಇಷ್ಟ. ಯಾಕೆ ಅಂದರೆ ನನ್ನಲ್ಲಿ ಭಗವಂತ ಇದ್ದಾನೆ. ನನಗೆ ನಾನು ಇಷ್ಟ ಅಂದರೆ ನನ್ನಲ್ಲಿರುವ ಭಗವಂತನನ್ನು ಕಂಡ್ರೆ ಅವನು ಇದ್ದಿದ್ದಕ್ಕೆ ತಾನೇ ಜೀವನಿಗೆ ಅಸ್ತಿತ್ವ. ಇಂತಹ ಎಲ್ಲ ಒಂದು ಚಿಂತನೆಯನ್ನು ನಮಗೆ ಕೊಟ್ಟಂತಹ ಗುರುಗಳು ಇವತ್ತಿನ ದಿನ ಆ ಒಂದು ಜಗತ್ತಿಗೆ ಕೊಟ್ಟಂತಹ ಅವರ ತಂದೆ ತಾಯಿಗಳು ಪುಣ್ಯ ದಂಪತಿಗಳನ್ನು, ವ್ಯಾಸರಾಜರ ಜಗತ್ತಿಗೆ ಕೊಟ್ಟಂತಹ ಪುಣ್ಯ ದಂಪತಿಗಳನ್ನು ನಾವು ಸ್ಮರಣೆ ಮಾಡಿ ಕೃತಜ್ಞತಾ ಪೂರ್ವಕವಾಗಿ ಅವರನ್ನು ಸ್ಮರಿಸ್ತಾ ಇವತ್ತಿನ ಋಷಿ ಚಿಂತನೆಯನ್ನು ಮಾಡೋಣ. ಇವತ್ತಿನ ಋಷಿ ಚಿಂತನೆಯಲ್ಲಿ ಗೀತಾ ಅವರೇ ಮ್ಯೂಟ್ ಮಾಡ್ಕೋತೀರಾ? ಇವತ್ತಿನ ಋಷಿ ಚಿಂತನೆಯಲ್ಲಿ ಜಹ್ನು ಮಹರ್ಷಿಗಳ ಬಗ್ಗೆ ನಾವು ಯಥಾಯೋಗ್ಯವಾಗಿ ತಿಳಿಯೋಣ. ಇವತ್ತಿನ ಗಂಗಾವತರಣ ಅಂದರೆ ಇವತ್ತು ವಿಜಯದಾಸರು ಗಂಗಾವತರಣ ಅಂತಲೇ ಹೇಳಿ 21 ಪದ್ಯಗಳನ್ನು ಮಾಡಿದ್ದಾರೆ. ಗಂಗಾದೇವಿ ಹೇಗೆ ಭೂಮಿಗೆ ಬಂದಳು, ಎಲ್ಲಿಂದ ಪರಮಾತ್ಮನ ಪಾದದಿಂದ ಆರಂಭ ಮಾಡಿಕೊಂಡು ಭೂಮಿಗೆ ಬರುವ ಪರ್ಯಂತ. ಇಲ್ಲಿ ಎರಡು ಒಂದು ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ವೈಶಾಖ ಶುದ್ಧ ಸಪ್ತಮಿ ಗಂಗಾವತರಣ ಅಂತ ನಮಗೆ ಹೇಳ್ತಾರೆ. ಹಿಂದೆ ನಮಗೆ ಆಚಾರ್ಯರು ಬರೆಸಿದ ಪ್ರಕಾರ ಒಂದು ವೃಷಭ ಸಂಕ್ರಮಣದಲ್ಲಿ ಬರುತ್ತೆ ಒಂದು ಇದು ಗಂಗಾದೇವಿ ಹುಟ್ಟಿದ ದಿನ. ಅಂದರೆ ಜಹ್ನು ಋಷಿಗಳ ಕಿವಿಯಿಂದ ಗಂಗೆಯು ಮತ್ತೆ ಉದ್ಭವಿಸಿದಳಲ್ಲ ಅಂತಹ ದಿನ. ಇನ್ನು ದಶಹರಾ ವ್ರತ ಜ್ಯೇಷ್ಠ ಮಾಸದಲ್ಲಿ ಬರೋದು ದಶಹರಾ ವ್ರತ. ಭಗವಂತನ ಪಾದೋದ್ಭವೆಯಾದಂತಹ ಗಂಗೆ ಬ್ರಹ್ಮಾಂಡದ ಕಟಾಹವನ್ನು ಒಡೆದು ಹೊರಗೆ ಬಂದು ಸತ್ಯಲೋಕವನ್ನು ಪ್ರವೇಶಿಸಿ ಸತ್ಯಲೋಕದಲ್ಲಿ ಬ್ರಹ್ಮದೇವರು ಆ ಗಂಗಾ ಇದರಿಂದ ಭಗವಂತನ ಆ ತ್ರಿವಿಕ್ರಮ ರೂಪಿ ಭಗವಂತನ ಇದರಲ್ಲಿ ನಾವು ಚಿಂತನೆಯಲ್ಲಿ ಕೇಳ್ತೀವಲ್ಲ, ಅದು ಜ್ಯೇಷ್ಠ ಮಾಸದಲ್ಲಿ. ಇದು ಜಾಹ್ನವಿ. ಈಗ ಜಹ್ನು ಋಷಿಗಳಿಂದ ಬಂದಂತಹ ಜಾಹ್ನವಿ ಅಂತ ಹೆಸರು ಪಡೆದಂತಹ ದಿವಸ ಇವತ್ತು ಗಂಗಾದೇವಿಯನ್ನ ಅತ್ಯಂತವಾಗಿ ನಾವು ಸ್ಮರಣೆ ಮಾಡಬೇಕು. ಪ್ರತಿನಿತ್ಯವೂ ನಮ್ಮ ಎಲ್ಲ ಸಾಧನೆಗೆ ಮೂಲವೇ ಜಲ. ಅಂದರೆ ಆ ಒಂದು ಇಡೀ ನಮ್ಮ ದೇಹದ ಪಿಂಡಾಂಡದಲ್ಲಿ ತುಂಬಿರುವುದೇ 75 ಭಾಗದಲ್ಲಿ ನೀರು. ಹಾಗಾಗಿ ನಮಗೆ ವರುಣ ಭಾಗೀರಥೆಯನ್ನ ಇವತ್ತು ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಅದಕ್ಕೆ ಜಾಹ್ನವಿ ಅಂತ ಹೇಗೆ ಹೆಸರು ಬಂತು ಅನ್ನೋದನ್ನ ಜಹ್ನು ಋಷಿಗಳ ಚಿಂತನೆಯಿಂದ ನಾವು ಮಾಡೋಣ ಅಂತ ಹೇಳ್ತಾ ಮೊದಲಿಗೆ ನಾವು ಗಂಗೆಯನ್ನ ಸ್ಮರಣೆ ಮಾಡಿಬಿಡೋಣ. ಏಕೆಂದ್ರೆ ನಮ್ಮ ಮಕ್ಕಳು ಊಟ ಮಾಡಿದಂತೆ ನಮ್ಮ ಸಾಧನೆ ಅನ್ನೋದು ಎಲ್ಲವೂ ಚೂರು ಚೂರು ಚೂರು, ಯಾವುದನ್ನು ಹೊಟ್ಟೆ ತುಂಬ ತಿನ್ನುವಂತಹ ತಾಕತ್ತು ಇಲ್ಲ. ಹಾಗಾಗಿ ಮೊದಲಿಗೆ ಗಂಗೆ ವರುಣದೇವರ ಪತ್ನಿಯಾಗಿದ್ದಾಳೆ. ಅವಳು ಸ್ವಯಂ ತ್ರಿವಿಕ್ರಮ ರೂಪಿ ಭಗವಂತನ ಪಾದ ಕಮಲಗಳಿಂದ ಆಗಿದ್ದಾಳೆ. ತ್ರಿವಿಕ್ರಮ ರೂಪಿ ಭಗವಂತನಿಂದ ಜನಿಸಿದವಳು ಅನ್ನೋದು ನಮ್ಮ ತಲೆಯಲ್ಲಿ ಬರಬೇಕು. ಇವಳು ತಾರತಮ್ಯದಲ್ಲಿ 20ನೇ ಕಕ್ಷೆಯಲ್ಲಿ ಬಂದರು. ಆ ಭಗವಂತನ ಶ್ರೀಮದಾಚಾರ್ಯರು ನಾಸ್ಯ ತೀರ್ಥ ಸಲಿಲಸ್ಯ ಸಮಂವ ಅಂತ ಹೇಳಿ ಹೆಗ್ಗಳಿಕೆಗೆ ಪಾತ್ರಳಾಗಿದ್ದಾಳೆ. ಎಲ್ಲಿ? ಶ್ರೀಮದಾಚಾರ್ಯರಿಂದಲೇ ಹೆಗ್ಗಳಿಕೆಗೆ ಪಾತ್ರಳಾಗಿದ್ದಾಳೆ. ಶ್ರೀಮದಾಚಾರ್ಯರು ಆ ಗಂಗಾದೇವಿಯ ಸಹೋದರರಾಗಿ, ವಾಯುದೇವರು ಗಂಗಾದೇವಿಯ ಸಹೋದರರು ಅಂತ ತಿಳಿಬೇಕು. ಪ್ರತಿನಿತ್ಯದ ಕರ್ತವ್ಯಗಳಲ್ಲಿ ನಾವು ತ್ರಿಕಾಲದಲ್ಲಿಯೂ ಗಂಗಾ ಸ್ಮರಣೆ ಎಂಬುದು ಅತ್ಯಂತ ಚತುರ್ಗಕಾರ ಪ್ರೋಕ್ತ ಅಂತ ಹೇಳ್ತಾರೆ. 4 ಗಂಗಾ, ಗೀತಾ, ಗಾಯತ್ರಿ, ಗಂಗಾ, ಗೋವಿಂದ, ಗೋಪಿಚಂದನ, ಇಷ್ಟು ನಮ್ಮ ಜೀವನದಲ್ಲಿ ಆ ಒಂದು ಗಕಾರಗಳನ್ನು ಸ್ಮರಣೆ ಮಾಡಲೇಬೇಕು ಅಂತ ಶಾಸ್ತ್ರ ವಿಧಿಸುತ್ತೆ. ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡುವಾಗ, ಗಂಗಾ ನದಿಯಲ್ಲಿ ಚಿಂತನೆ ಮಾಡುವಾಗ ಭಗವಂತನ ಶಂಖ ಚಕ್ರ ಗದಾ ಪದ್ಮಧರನಾದಂತಹ ಭಗವಂತನ ಮಾಧವ ರೂಪವನ್ನ ನಾವು ಸ್ಮರಣೆ ಮಾಡಬೇಕು. ಇಲ್ಲಿ ವರಾಹ ಪುರಾಣದಲ್ಲಿ ಹೇಳ್ತಾರೆ 12 ನಾಮಗಳನ್ನ ಇವತ್ತು ಚಿಂತನೆ ಮಾಡಬೇಕು. ಯಾವುದು ಅಂದ್ರೆ ನಿಮಗೆಲ್ಲ ತಿಳಿದಿದೆ, ಅದು ನಂದಿನಿ, ನಲಿನಿ, ಸೀತಾ, ಮಾಲತಿ ಚಮಲಾಪಹ, ವಿಷ್ಣು ಪಾದಾಬ್ಜ ಸಂಭೂತ, ಗಂಗಾ ತ್ರಿಪಥಗಾಮಿನಿ, ಭಾಗೀರಥಿ, ಭೋಗವತಿ, ಜಾಹ್ನವಿ. ನೋಡಿ, ಜಾಹ್ನವಿ ಇಲ್ಲಿ ಬಂತು. ಇಂತಹ ಜಾಹ್ನವಿ ಅನ್ನೋ ಹೆಸರು ಯಾಕೆ ಬಂತು? ಜಹ್ನು ಋಷಿಗಳಿಂದ. ಅವರ ಚರಿತ್ರೆಯನ್ನು ನಾವು ಗಂಗಾದೇವಿಯ ಒಂದು ಈ ಹೆಸರು ಪಡೆದ ದಿವಸ ನಾವು ಆ ಋಷಿ ಮುನಿಗಳ ಚಿಂತನೆ ದೇವರು ನಮಗೆ ಕೊಡ್ತಾ ಇದ್ದಾನೆ ಅಂದ್ರೆ ಅದು ಕೇವಲ ಗುರುಗಳ ಅನುಗ್ರಹ ಅಂತ ನಾವು ತಿಳಿಬೇಕು. ಜಾಹ್ನವಿ, ತ್ರಿದಶೇಶ್ವರಿ ಅಂತ ಹೇಳಿ 12 ನಾಮಾನಿ ಅಂತ ಮುಂದೆ ಬರುತ್ತೆ. ಈ 12 ನಾಮಗಳನ್ನ ಪ್ರತಿನಿತ್ಯ ನಮಗೆ ಎಲ್ಲೋ ಹೋಗ್ತಿರ್ತೀವಿ, ನಮ್ಮ ಮನಸ್ಸಿಗೋ ಅಥವಾ ನಮ್ಮ ದೇಹಕ್ಕೋ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ನಾವು ನಮಗೆ ಏನೋ ಮನಸ್ಸು ಕ್ಲೇಶಾದಿಗಳು ಬಂತು ಅಂದರೆ, ಅಥವಾ ತುಂಬ ಜ್ವರ ಬಂದಿದೆ, ತುಂಬ ಹುಷಾರಿಲ್ಲ ಅಂದಾಗ ಗಂಗೆಯ ಸ್ಮರಣೆ ಮಾಡಬೇಕು. ನಾವು ಗಂಗೆಗೆ ಹೋಗಿ ಮಿಂದು ಪಾಪ ಕಳೆದುಕೊಂಡು ಅಷ್ಟು ಸಮಯವಿಲ್ಲ. ಆದರೆ ಗಂಗಾ ಗಂಗಾ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಮಗೆ
ಆ ಒಂದು ಅಶುಚಿಯ ಸಂಪರ್ಕ ಆಯಿತು ಅಂದರೆ ಆಗ ಗಂಗೆಯ ಸ್ಮರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಮೇರು ಪರ್ವತದಲ್ಲಿ ಆ ಶಿಖರದಲ್ಲಿ ಶತಕೋಟಿ ಎನ್ನುವಂತಹ ಬ್ರಹ್ಮದೇವರ ಒಂದು ಪಟ್ಟಣವಿದೆ. ಅಲ್ಲಿಂದ ಗಂಗಾದೇವಿ ಸೀತಾ, ಅಲಕನಂದ, ಚಕ್ಷು, ಭದ್ರ ಅನ್ನೋ 4 ಹೆಸರುಗಳಿಂದ 4 ಧಾರೆಗಳಾಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ 4 ದಿಕ್ಕುಗಳಲ್ಲಿ ಪ್ರವಹಿಸಿ ಕೊನೆಗೆ ನದಗಳಿಗೆ ಅಧಿಪತಿಯಾದಂತಹ ಸಾಗರವನ್ನ ಸೇರತ್ತೆ ಅಂತ ಹೇಳಿ ಶ್ರೀಮದ್ ಭಾಗವತ 5ನೇ ಸ್ಕಂದ 17ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸರು ತಿಳಿಸ್ತಾ ಇದ್ದಾರೆ. ಹೀಗೆ ಸನಾತನ ಧರ್ಮವೇ ಒಂದು ಗಂಗಾ ನದಿಯಾಗಿ ಹರಿತಿದೆ ಅಂತ ಹೇಳೋದು ಎಲ್ಲರ ಒಂದು ಅನುಭವ ವೇದ್ಯವಾಗಿದೆ. ಹೀಗೆ ಸಮಸ್ತಾಶ್ರಿತ ಜನರ ಒಂದು ಪುಣ್ಯ ಪಾಪಗಳನ್ನ ಒಂದು ಆ ಪುಣ್ಯವನ್ನ ಈಗ ಗಂಗಾದೇವಿ ನಮ್ಮ ಪುಣ್ಯಗಳಿಗೆ ಆ ಒಂದು ಇದನ್ನ ಕೊಡ್ತಾಳಂತೆ. ನಮಗೆ ನಾವು ಗಂಗಾದೇವಿ ಪಾಪ ಪರಿಹಾರ ಮಾಡೋದು ಒಂದು ಭಾಗ ಆದ್ರೆ ನಮ್ಮ ಪುಣ್ಯಕ್ಕೆ ಬಲವನ್ನ ತಂದು ಕೊಡ್ತಾಳೆ. ಆ ಪುಣ್ಯದ ರಾಶಿ ಈಗ ಒಂದು ಬೀಜಕ್ಕೆ ಒಂದು ಬಲ ಬರಬೇಕು. ಎಂಥ ಒಳ್ಳೆಯ ಬೀಜ ಇತ್ತು ಅಂದ್ರೂ ಹೊರಗಿನ ಒಂದು ಎಲ್ಲವೂ ಇದ್ದರೆ ಅದು ವೃಕ್ಷವಾಗಿ ಬೆಳೆಯುತ್ತೆ. ಹಾಗೆ ಬೀಜಕ್ಕೆ ಶಕ್ತಿಯನ್ನ ತುಂಬತ್ತೆ ಅಂಥದ್ದು ಗಂಗಾ ನದಿಯ ಒಂದು ಚಿಂತನೆ ಆಗಿದೆ. ಹೀಗೆ ದೇವನದಿಯಾದಂತಹ ಗಂಗಾದೇವಿ ಸಪರಿವಾರ ಸಮೇತರಾಗಿ ನಾವು ಇವತ್ತು ಸಂತುಷ್ಟ ಮನಸ್ಸಿನಿಂದ ಅವಳನ್ನ ಸ್ಮರಣೆ ಮಾಡೋಣ. ಸಪರಿವಾರ ಸಮೇತರಾಗಿ ಅಂದ್ರೆ ನಮ್ಮೆಲ್ಲ ತತ್ವಾಭಿಮಾನಿ ದೇವತೆಗಳು ಇಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ಪ್ರಾಣದೇವರು, ರುದ್ರದೇವರು ಎಲ್ಲರೊಂದಿಗೂ ಒಡಗೂಡಿ ಅಂದ್ರೆ ನಾವು ಆರೋಗ್ಯವಂತರಾಗಿ ಅಂತ ಎಲ್ಲ ಅಭಿಮಾನಿ ದೇವತೆಗಳು ನಮಗೆ ಅನುಗ್ರಹ ಮಾಡಿದರೆ ನಾವು ಗಂಗಾದೇವಿಯನ್ನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇಲ್ಲಿ ಯಾವುದೇ ಒಂದು ನೀವು ಯಾವುದೇ ಸ್ನಾನವನ್ನು ಮಾಡಿ, ಆದರೆ ಆ ಪುಣ್ಯ ಹೇಗಿದೆ, ಗಂಗಾ ಸ್ನಾನದ ಪುಣ್ಯ ಹೇಗಿದೆ ಅಂದರೆ ಆ ಬೇರೆ ಸ್ನಾನದಿಂದ ಬರುವಂತಹ ಪುಣ್ಯ ಒಂದು 16ನೇ ಒಂದಂಶಕ್ಕೂ ಸರಿತುವುದಿಲ್ಲ ಗಂಗಾ ಸ್ನಾನ ಅಂತ ಹೇಳ್ತಾರೆ. ಅವಳು ಮಾತೃ ಸ್ವರೂಪಳಾಗಿದ್ದಾಳೆ ಅಂತ ತಿಳಿತಾ ಇಂತಹ ಗಂಗಾದೇವಿಯ ಒಂದು ಚಿಂತನೆಯನ್ನ ನಮಗೆ ವಿಜಯದಾಸರು ಕೊಟ್ಟಿದ್ದಾರೆ. ಅಲ್ಲಿ ಗಂಗಾವತರಣ ಅಂತಾನೆ 21 ಪದ್ಯಗಳಿದೆ. ಅದನ್ನು ನಾನು ಬಿಂದುವಿನಲ್ಲಿ ಆಮೇಲೆ ಹೇಳ್ತೇನೆ. ಅದರಿಂದ ದಯಮಾಡಿ ಅದನ್ನು ಇವತ್ತಿನ ದಿನ ನಾವು ಗಂಗಾದೇವಿನ ಈ ಆರತಿಯನ್ನು ಮಾಡಬೇಕಾದ್ರೆ ಇವತ್ತು ಗಂಗೆಯ ವಿಶೇಷವಾಗಿ ಚಿಂತನೆ ಮಾಡಬೇಕು. ಅಂಥದ್ರಲ್ಲಿ ಜಹ್ನು ಋಷಿಗಳ ಮಗಳು ಅಂತನೂ ತಿಳಿದು ಅವಳ ಚರಿತ್ರೆಯನ್ನು ತಿಳಿದು ಆ ನಂತರ ಗಂಗಾದೇವಿಯನ್ನು ಮನಪೂರ್ವಕವಾಗಿ ಸ್ಮರಣೆ ಮಾಡೋಣ ಅಂತ ಹೇಳ್ತಾ, ಸೂರ್ಯವಂಶದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಸಗರನೆಂಬ ಮಹಾಪ್ರಸಿದ್ಧನಾದಂತಹ ಮಹಾರಾಜ ಇದ್ದ. ಅವನು 99 ಅಶ್ವಮೇಧ ಯಾಗವನ್ನ ಮಾಡಿಬಿಟ್ಟಿದ್ದ. ಆ ಮಾಡಿದ ಮೇಲೆ ಆ ಭೂಪ್ರದಕ್ಷಿಣೆಗಾಗಿ ಕುದುರೆಯನ್ನ ಸಂಚಾರಕ್ಕೆ ಬಿಟ್ಟ. ಆದರೆ 99 ಮುಗಿಸಿ 100 ಅಶ್ವಮೇಧ ಯಾಗ ಮಾಡಿದರೆ ಅದು ಇಂದ್ರ ಪದವಿ. ಇಂದ್ರ ಅನ್ನೋದು ಒಂದು ಪದವಿ, ಅಲ್ಲಿ ಯಾವುದು ಒಬ್ಬ ಒಂದು ಜೀವ ಅಂತ ತಿಳಿಬಾರ್ದು, ಅದೊಂದು ಪದವಿ. ಬ್ರಹ್ಮ ಅನ್ನೋದು ಒಂದು ಪದವಿನೇ, ವಾಯು ಅನ್ನೋದು ಒಂದು ಪದವಿ, ರುದ್ರ ಅನ್ನೋದು ಒಂದು ಪದವಿ. ಕೇವಲ ಭಗವಂತ ಇದ್ದಾನಲ್ಲ ಅದು ಪದವಿ ಅಲ್ಲ. ಅವನದು ಲಕ್ಷ್ಮೀದೇವಿ ಇದೆಯಲ್ಲ ಅದು ಪದವಿ. ಯಾರು ಸಾಧನೆ ಮಾಡಿ ಮಹಾಲಕ್ಷ್ಮೀ ದೇವಿಯ ಪದವಿಗೆ ಪದವಿ ಅಲ್ವೇ ಅಲ್ಲ ಅದು. ಅಂದ್ರೆ ಅವರಿಬ್ಬರನ್ನ ಬಿಟ್ಟರೆ ಮಿಕ್ಕೆಲ್ಲವೂ ಪದವಿಗಳೇ ಸ್ಥಾನ. ಆ ಸ್ಥಾನಕ್ಕೆ ಸಾಧನೆ ಮಾಡಿ ಜೀವರು ಬರ್ತಾ ಇರ್ತಾರೆ. ಇಂತಹ ಇಂದ್ರ ಪದವಿಗೆ ಬರಬೇಕಾಗಿತ್ತು. ಅದಕ್ಕೆ ಆ ಇಂದ್ರದೇವರು ಏನ್ ಮಾಡಿದ್ರು, ಯಜ್ಞಾಶ್ವವನ್ನ ಅಪಹಾರ ಮಾಡಿಬಿಟ್ರು. ಯಾರು? ಸಗರ ಮಹಾರಾಜ ಆ ಒಂದು ಇದನ್ನ ಮಾಡ್ತಾ ಇದ್ದಿದ್ದು ಯಜ್ಞವನ್ನ. ಆ ಯಜ್ಞಾಶ್ವವನ್ನ ಅದಕ್ಕೆ ಬೆಂಗಾವಲಾಗಿ ಬರ್ತಾ ಇದ್ದಂತಹ ಸಗರನ 60,000 ಪುತ್ರರು ಎಲ್ಲ ಭೂಮಂಡಲವನ್ನೇ ಶೋಧನೆ ಮಾಡಿ ಬಿಡ್ತಾರೆ. ಆದ್ರೆ ಎಲ್ಲೂ ಸಿಗೋದಿಲ್ಲ ಕುದುರೆ. ಆಗ ಏನ್ ಮಾಡ್ತಾರೆ, ಆಯ್ತು ಭೂಮಿಯಲ್ಲಿ ಸಿಗ್ಲಿಲ್ವಲ್ಲ, ಪಾತಾಳಕ್ಕೆ ಹೋಗೋಣ ಅಂತ ಹೇಳಿ ಭೂಮಿಯನ್ನ ಬಗೆದು 60,000 ಸಗರನ ಪುತ್ರರು ಭೂಮಿಯನ್ನ ಬಗೆದು 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 ಪಾತಾಳದವರೆಗೂ ದಾರಿ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಒಬ್ಬ ಋಷಿಗಳು ಇದ್ದಾರೆ. ಆ ಋಷಿಗಳ ಹತ್ತಿರದಲ್ಲೇ ಆ ಯಜ್ಞಾಶ್ವ ಮೇಯ್ತಾ ಇತ್ತು. ಆಗ ನೋಡ್ತಾರೆ ಇವರನ್ನ ಕಪಿಲ ಮಹರ್ಷಿಗಳು, ಭಗವಂತನೇ ಸಾಕ್ಷಾತ್ ಭಗವಂತನೇ ಕಪಿಲನಾಗಿ ಅವತಾರ ಮಾಡಿ ಬಂದದ್ದು, ಜ್ಞಾನಾವತಾರ ಅಂತಹ ಕಪಿಲಾವತಾರ ಭಗವಂತ ತಪಸ್ಸು ಮಾಡ್ತಾ ಇದ್ರೆ. ನಿನ್ನೆ ನಾವು ನರನಾರಾಯಣ ಮಹರ್ಷಿಗಳ ಬಗ್ಗೆ ತಿಳಿದ್ವಿ. ಕಪಿಲ ಮಹರ್ಷಿಗಳು ಜ್ಞಾನಾವತಾರ ಅಂತ ನಾವು ತಿಳಿಬೇಕು. ಇಂತಹ ಕಪಿಲ ಎಂತಹ ಒಂದು ಕಲಿ ಪ್ರವೇಶ ಆದರೆ ಹೇಗೆ ಮನಸ್ಸಿಗೆ ಬರುತ್ತೆ ಅಂದ್ರೆ ಸಗರನ ಪುತ್ರರಿಗೆ ಅನ್ಸತ್ತೆ, ಇಲ್ಲ ಈ ಋಷಿಗಳೇ ಈ ಕುದುರೆಯನ್ನ ಅಪಾರ. ಕುದುರೆಗೂ ಋಷಿಗೂ ಏನೂ ಸಂಬಂಧ. ಈಗ ನಮಗೆ ಇಲ್ಲಿ ಕೂತು ನಾವು ಹೇಳ್ತೇವೆ, ಆದ್ರೆ ಆ ಕ್ಷಣದಲ್ಲಿ ಅವರಿಗೆ
ಅಂತಹ ಬುದ್ಧಿ ಬಂದೇ ಬಿಡ್ತು. ಈ ಋಷಿಗಳೇ ಇದನ್ನ ಕುದುರೆನ ಅಪಹರಿಸಿರ್ಬೇಕು ಅನ್ಕೊಂಡು ಅವರನ್ನ ನಿಂದನೆ ಮಾಡೋದಕ್ಕೆ, ಏನ್ರಿ ಒಬ್ರಲ್ಲ ಇಬ್ರಲ್ಲ 60,000 ಜನ ಏಕಕಾಲಕ್ಕೆ ಕಪಿಲ ಋಷಿಗಳನ್ನ ನಿಂದನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಆ ಕ್ಷಣದಲ್ಲಿ ಕಪಿಲರು ಕಣ್ಣು ಬಿಡ್ತಾರೆ. ಅವರ ಆ ಕಣ್ಣು ಬಿಟ್ಟ ಅಗ್ನಿಯಿಂದ 60,000 ಜನ ಏಕಕಾಲಕ್ಕೆ ಭಸ್ಮರಾಗಿ ಹೋಗ್ತಾರೆ. ಭಸ್ಮ ಏನು ಸ್ವಲ್ಪ ಸ್ವಲ್ಪ ಉರಿಯೋದು ಹಾಗಿಲ್ಲೇ ಇಲ್ಲ, ಕ್ಷಣ ಮಾತ್ರದಲ್ಲಿ ಭಸ್ಮವಾಗಿ ಹೋಗ್ಬಿಡ್ತಾರೆ. ಇದನ್ನ ಕುದುರೆಯ ಒಂದು ಏನು ಕಳಿಸಿದ್ವಲ್ಲ ಬರ್ಲಿಲ್ಲ ಅಂತ ಹೇಳಿ ಆ ಮೊಮ್ಮಗ ಯಾರು ಅಂಶುಮಂತ ತನ್ನ ಚಿಕ್ಕಪ್ಪಂದ್ರನ್ನ ಹುಡುಕೊಳ್ತಾ ಬರ್ತಾನೆ. ಆಗ ಅವನಿಗೆ ದುಸ್ಥಿತಿ ಅರಿವಾಗತ್ತೆ. ಆಗ ಲೋಕಪಾವನಿ ಆಗ ಅವನು ಪ್ರಾರ್ಥನೆ ಮಾಡ್ತಾನೆ ಕಪಿಲ ಮಹರ್ಷಿಗಳನ್ನ. ಆಗ ಲೋಕಪಾವನಿಯಾದಂತಹ ಗಂಗೆ ಆ ಬೂದಿ ರಾಶಿಯ ಮೇಲೆ ಪ್ರವಹಿಸಿದರೆ ಅವರಿಗೆ ಸದ್ಗತಿ ಆಗತ್ತೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಗರುಡ ದೇವರು ಅವರಿಗೆ ತಿಳಿಸ್ತಾರೆ. ಆದ್ರೆ ಅಂಶುಮಂತ ಎಷ್ಟೇ ಪ್ರಯತ್ನ ಪಟ್ಟರು ಗಂಗೆಯನ್ನ ಭೂಲೋಕಕ್ಕೆ ತರಲು ಆಗಲಿಲ್ಲ. ಜೊತೆಗೆ ಅವರ ಮಗ ದಿಲೀಪನಿಗೂ ಆ ಗಂಗೆಯನ್ನ ತರೋದಕ್ಕೆ ಸ್ವರ್ಗದಿಂದ ಈಗಾಗಲೇ ಆ ಒಂದು ತ್ರಿವಿಕ್ರಮ ರೂಪಿ ಭಗವಂತನಿಂದ ಸ್ವರ್ಗದವರೆಗೂ ಗಂಗೆ ಬಂದು ಬಿಟ್ಟಿದ್ದಾಳೆ. ಆದ್ರೆ ಭೂಲೋಕಕ್ಕೆ ತರೋದಕ್ಕೆ ಆಗಲಿಲ್ಲ. ಆದ್ರೆ ದಿಲೀಪನ ಪುತ್ರನಾದಂತಹ ಭಗೀರಥ ಗಂಗೆಯನ್ನ ಭೂಲೋಕಕ್ಕೆ ತಂದು ಪಿತೃಗಳಿಗೆ ಸದ್ಗತಿಯನ್ನು ಉಂಟು ಮಾಡಲೇಬೇಕು ಅಂತ ನಿಶ್ಚಯ ಮಾಡ್ದ. ಅಂದ್ರೆ ಒಳಗಡೆ ಅವರ ಬಿಂಬ ಹಿಡಿದ ಹಠ ಪೂರೈಸಲದುವೆ ಹರಿಯ ಸಂಕಲ್ಪ. ಹರಿಯ ಸಂಕಲ್ಪ ಏನಿತ್ತೋ ಭಗೀರಥನಿಂದ ಈ ಒಂದು ಗಂಗೆ ಬರಬೇಕು ಅಂತ ಹೀಗೆ ಹಿಡಿದ ಹಠ ನೋಡಿ. ಹಠವನ್ನ ಹಿಡಿಸೋದು ಭಗವಂತನೇ. ನಮಗೇನನ್ಸುತ್ತೆ ಸಾಮಾನ್ಯವಾಗಿ ಇದನ್ನ ಕೇಳಕ್ ಹೋದಾಗ, ಹಿಡಿದ ಹಠ ನಾವು ಹಠ ಹಿಡಿದಿದ್ವಿ, ಅದನ್ನ ಪೂರೈಸಲದುವೆ ಅದು ಹರಿಯ ಸಂಕಲ್ಪ ಆಗಿತ್ತು, ನಾವು ಅದರಲ್ಲೂ ನಾನು ಅನ್ನೋದು ಬಂದ್ಬಿಡತ್ತೆ. ಅಲ್ಲ, ಹಿಡಿದ ಹಠ ಅಂದ್ರೆ ನನಗೆ ಹಠ ಹಿಡಿಸಿದವನೇ ಭಗವಂತ. ಆ ಹಠ ಹಿಡಿಸಿದವನು ಅವನೇ, ಅದಕ್ಕೆ ತಕ್ಕಂತೆ ಮಾಡಿಸಿದವನು. ಅದು ಅವನ ಚಿತ್ತಕ್ಕೆ ಬಂದಿದ್ರೆ ಆ ರೀತಿ ಆಗತ್ತೆ ಅಂತ ನಾವು ತಿಳಿಬೇಕು. ಪಿತೃಗಳಿಗೆ ಸದ್ಗತಿಯನ್ನ ಉಂಟು ಮಾಡಬೇಕು ಅಂತ ಹೇಳಿ ಭಗೀರಥ ನಿಶ್ಚಯ ಮಾಡ್ದ. ಭಗೀರಥನ ಅಂತರ್ಯಾಮಿಯಾದ ಭಗವಂತ ನಿಶ್ಚಯ ಮಾಡ್ದ ಅಂತ ತಿಳಿಬೇಕು ನೋಡಿ. ದೇವಋಣ, ಋಷಿ ಋಣ, ಪಿತೃಋಣ. ಪಿತೃಋಣವನ್ನ ಪರಿಹಾರ ಮಾಡಿದಂತಹ ಭಗೀರಥ ಪ್ರಾತಸ್ಮರಣೀಯ. ಪ್ರತಿನಿತ್ಯ ಭಗೀರಥ ಮಹರ್ಷಿಯವನು, ಆ ರಾಜರ್ಷಿ ಅಂಥವರನ್ನ ಪ್ರತಿನಿತ್ಯ ನಾವು ಋಣ ಪರಿಹಾರ ಮಾಡದೆ ಆ ಋಣದಲ್ಲಿ ಬಿದ್ದಿದೆ. ನಾನಾ ರೀತಿಯಿಂದ ಪಿತೃಋಣ ಪರಿಹಾರ ಆಗಿಲ್ಲ. ನಾವು ಸಾವಿರ ದಾನ ಧರ್ಮಗಳು ಮಾಡ್ಬೋದು, ಶಾಸ್ತ್ರದಲ್ಲಿ ಹೇಳಿದಂತೆ ನಾವು ನಡಿಬಹುದು. ಆದರೆ ನಮ್ಮದು ಎಷ್ಟು ಲೆಕ್ಕಾಚಾರ ಅನ್ನೋದು ಕೇವಲ ಅಲ್ಲಿ ಯಮದೇವರಿಗೆ ಆ ಒಂದು ಇದರಲ್ಲಿ ಆ ಸ್ಥಾನಕ್ಕೆ ಹೋದ ಮೇಲೆ ನಮಗೆ ಗೊತ್ತಾಗೋದು. ಹಾಗಾಗಿ ನಮ್ಮ ಪ್ರಯತ್ನ ಅತ್ಯಂತ ಅವಿರತವಾಗಿ ಇರಬೇಕು. ಇಂಥ ಭಗೀರಥನನ್ನ ಪ್ರಾರ್ಥನೆ ಮಾಡಬೇಕು. ಭಗೀರಥ ಏನ್ ಮಾಡ್ದ, ಮೊದಲಿಗೆ ಅಂದ್ರೆ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ದೀರ್ಘವಾದಂತಹ ತಪಸ್ಸನ್ನ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಎಲ್ಲಿ? ಗೋಕರ್ಣ ಕ್ಷೇತ್ರದಲ್ಲಿ ಇವತ್ತಿಗೂ ನೋಡಿ, ಗೋಕರ್ಣದಲ್ಲಿ ಹೋಗಿ ಶ್ರಾದ್ದ ಮಾಡಿ ಬಂದರೆ ಪಿತೃಗಳಿಗೆ ಸದ್ಗತಿ ಆಗತ್ತೆ ಅಂತ ಹೇಳ್ತೀವಿ. ಹಾಗೆ ಅಲ್ಲಿ ಭಗೀರಥ ಆಗಲೇ ಗೋಕರ್ಣದಲ್ಲಿ ಅವನು ತನ್ನ ಒಂದು ದೀರ್ಘವಾದ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನ ಮಾಡಲು ಅನೇಕ ವರ್ಷಗಳು ಕಳೆದು ಹೋಯಿತು. ಆಗ ಆ ಬ್ರಹ್ಮದೇವರು ಆ ಒಂದು ಭಗೀರಥನ ತಪಸ್ಸಿಗೆ ಅನುಗ್ರಹ ಮಾಡಿ ಅವನ ಇಚ್ಛೆಯಂತೆ ಆಯಿತು, ಭಗೀರಥ ನಾನು ಗಂಗೆಯನ್ನ ಕಳಿಸ್ತೇನೆ. ಆದ್ರೆ ಆ ಗಂಗೆಯ ರಭಸವನ್ನ ತಡೆಯೋದಕ್ಕೆ ಕೇವಲ ರುದ್ರದೇವರಿಂದ, ಮಹರುದ್ರದೇವರಿಂದ ಮಾತ್ರ ಸಾಧ್ಯ. ಗಂಗೆ ಅವಳ ರಭಸ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಯಾರಿಂದಲೂ ಸಾಧ್ಯ ಇಲ್ಲ, ರುದ್ರದೇವರಿಂದ. ಅಂದಮೇಲೆ ಈ ಒಂದು ನಾವು ನಮ್ಮ ಕಲ್ಪನೆಗೆ ಮೀರಿದ್ದು ಗಂಗೆಯ ವೇಗ. ನಾವಿವತ್ತು ಬದರಿಯಲ್ಲಿ ನೋಡುವಂತಹ ಗಂಗೆಯ ವೇಗವೇ ನಮ್ಮ ಕಣ್ಣಿಗೆ ಗೋಚರವಾಗದಷ್ಟು ಇದೆ. ಅಂದಮೇಲೆ ಬ್ರಹ್ಮದೇವರು ಹೇಳ್ತಿದ್ದಾರೆ ಈ ಒಂದು ವೇಗವನ್ನ ಯಾರಿಂದಲೂ ತಡೆಯೋದಕ್ಕಾಗಲ್ಲಪ್ಪ, ರುದ್ರದೇವರು ಮಾತ್ರ ತಡೀತಾರೆ. ಅಂದಾಗ ನೀನು ರುದ್ರದೇವರನ್ನು ಕುರಿತು ತಪಸ್ಸು ಮಾಡು. ನೋಡಿ, ಬ್ರಹ್ಮದೇವರನ್ನ ತಪಸ್ಸು ಮಾಡಿದ ಮೇಲೆ ಮುಂದಿನ ಒಂದೇ ಒಂದು ಸಣ್ಣ ಮಾರ್ಗವನ್ನ ಬ್ರಹ್ಮದೇವರು ಹೇಳ್ತಾರೆ. ಅಂದ್ರೆ ಇನ್ನೆಷ್ಟು ಮಹತ್ವ ಇರಬೇಕು. ಗಂಗಾದೇವಿ ಬರಬೇಕಾದ್ರೆ ಭಗೀರಥ ಈಗಲೂ ನೋಡಿ ಪ್ರಯತ್ನಕ್ಕೆ ಪ್ರಸಿದ್ಧಿ. ತುಂಬಾ ಪ್ರಯತ್ನ ಮಾಡಿದ್ರಪ್ಪ, ಭಗೀರಥನ ಪ್ರಯತ್ನ ಮಾಡಿದ್ವಿ ಅಂತ ಹೇಳ್ತೀವಿ. ನಾನು ಈಗ ನಮ್ಮ ಹಿಂದಿನವರೆಲ್ಲ ಹೆಸರು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಇಡ್ತಿದ್ರು. ಭಾಗೀರಥಮ್ಮ ಅಂತ ಹೆಣ್ಣು ಮಕ್ಕಳಿಗಿಡೋರು, ಭಗೀರಥ ಅಂತ ಹೇಳಿ ಆ ಒಂದು ಭಾಗೀರಥಿ, ಅದು ಏನು ಗಂಗೆಗೂ ಅವನ ಹೆಸರೇ ಬಂತು. ಹೀಗೆ ಪ್ರತಿನಿತ್ಯ
ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಆ ರೀತಿ ಹೆಸರು ಇಟ್ಟು ಆ ಚಿಂತನೆಯನ್ನ ಮಾಡ್ತಿದ್ರು. ಇವತ್ತಿನ ಕಾಲದಲ್ಲಿ ನಾವು ನಮ್ಮ ಮಕ್ಕಳ ಹೆಸರು ನಮಗೆ ದೇವರ ನಾಮಸ್ಮರಣೆಯನ್ನು ತಂದು ಕೊಟ್ರೆ ಸಾಕಾಗಿದೆ, ಇನ್ನು ಋಷಿ ಮುನಿಗಳ ನಾಮಸ್ಮರಣೆ ಎಲ್ಲಿ ತರಬೇಕು ಅಂತ ತಿಳಿತಾ ಈಗ ಈ ರುದ್ರದೇವರನ್ನು ಕುರಿತು ಮತ್ತೆ ಭಗೀರಥ ತಪಸ್ಸು ಮಾಡ್ತಾನೆ. ಆಗ ಆ ರುದ್ರದೇವರನ್ನ ಬಹಳ ಈಗ ಆಶುತೋಷ ಅಂತ ರುದ್ರದೇವರಿಗೆ ಹೆಸರು. ಮೊದಲೇ ಬ್ರಹ್ಮದೇವರೇ ಆದೇಶ ಮಾಡಿದ್ದಾರೆ. ಅಂದ ಮೇಲೆ ರುದ್ರದೇವರು ಅತಿ ಹೆಚ್ಚು ಕಾಯಿಸಲಿಲ್ಲ ಭಗೀರಥನನ್ನ. ಅವನು ಸ್ವಲ್ಪ ತಪಸ್ಸಿಗೆ ಒಲಿದು ಸುಪ್ರೀತರಾಗಿ ಗಂಗೆಯನ್ನ ನಾವು ಧರಿಸ್ತೇವೆ ಶಿರದಲ್ಲಿ, ಅವಳ ವೇಗವನ್ನ ನಾವು ತಡಿತೇವೆ ಅಂತ ಹೇಳ್ತಾರೆ. ಆಗ ಗಂಗೆ ಆಕಾಶದಿಂದ ಇನ್ನೇನು ಬ್ರಹ್ಮದೇವರ ಒಂದು ಆಜ್ಞೆಯಂತೆ ಆಕಾಶದಿಂದ ಧುಮುಕುತ್ತಾ ಇದ್ದಾಳೆ. ಆಗ ರುದ್ರದೇವರು ಆ ಧುಮುಕುವ ರಭಸಕ್ಕೆ ಬಹಳ ರಭಸದಿಂದ ಬಂದಲು. ಆಗ ರುದ್ರದೇವರು ಏನ್ ಮಾಡಿದ್ರು, ಈ ಅವಳು ಗಂಗೆ ನೋಡಿ, ಯಾರಿಗೂ ಕಲಿಪ್ರವೇಶ ಒಂದು ತಪ್ಪಿದ್ದಿಲ್ಲ. ಆ ಕ್ಷಣದಲ್ಲಿ ಗಂಗೆಗೆ ಅನಿಸ್ತು, ನನ್ನಂತಹ ರಭಸವನ್ನ ಎಷ್ಟು ರಭಸವದಿಂದ ಬರ್ತೀನಿ ಅಂತ ನೋಡಿ ಅಂತ ಹೇಳಿ ಜಗತ್ತಿಗೆ ತೋರಿಸ್ಬೇಕು ಅಂತ ಬಂದ್ಲು. ಸ್ಪರ್ಧಾತ್ಮಕವಾಗಿ ಬಂದ್ರೆ ನೋಡಿ ಎಂತಹ ನದಿಕೆ ಹಿರಿಯರು ಹೇಳ್ತಾರೆ, ಯಾವ ಕಾರಣಕ್ಕೂ ಯಾವ ದೊಡ್ಡವರ ಮೇಲೂ ಸ್ಪರ್ಧೆಗೆ ಹೋಗಬೇಡಿ. ನಮ್ಮ ಯೋಗ್ಯತೆ ನಮಗೆ ಗೊತ್ತಿಲ್ಲ, ಆದ್ರೆ ಸ್ಪರ್ಧೆ ಅನ್ನೋದು ಯಾವತ್ತೂ ಒಳ್ಳೇದಲ್ಲ. ವಿನಯ ಇರಬೇಕು ಅಂತ ಹೇಳ್ತಾ ಆ ಒಂದು ಜೋರಾಗಿ ಬಂದಾಗ ಶಿವ ಏನ್ ಮಾಡ್ದ, ತನ್ನ ಜಟೆಯಲ್ಲಿ ಬಂಧಿಸಿ ಬಿಟ್ರು. ಎಂಥ ವೇಗದಂತಹ ಗಂಗಾ ನದಿ ರುದ್ರದೇವರ ಜಟೆಯಲ್ಲಿ ಬಂಧಿತವಾಗಿ ಬಿಡ್ತು. ಈಗ ಮತ್ತೆ ಭೂಮಿಗೆ ಬರಲೇ ಇಲ್ಲ. ಮತ್ತೆ ಭಗೀರಥ ಪ್ರಾರ್ಥನೆ ಮಾಡಿದ ರುದ್ರದೇವರನ್ನ, ಸ್ವಾಮಿ ಅನುಗ್ರಹ ಮಾಡಬೇಕು, ಗಂಗೆಯನ್ನ ಭೂಲೋಕಕ್ಕೆ ಭೂಲೋಕ ಅಷ್ಟೇ ಅಲ್ಲ ಪಾತಾಳ ಲೋಕಕ್ಕೆ ಕರೆದುಕೊಂಡು ಬಂದ ಮಹಾತ್ಮ ಯಾರು, ಭಗೀರಥ. ನಾವು ಇಂತಹ ರುದ್ರದೇವರು ಮತ್ತೆ ಭಗೀರಥನ ಶ್ರದ್ಧೆಯನ್ನ ಈಗ ಯಾವುದೇ ಒಂದು ಈ ನಚಿಕೇತನನ್ನ ಸ್ಮರಣೆ ಮಾಡ್ಬೇಕು. ಇಂಥ ಸಮಯದಲ್ಲಿ ನಚಿಕೇತನಿಗೆ ನೂರಾರು ಆಮಿಷಗಳನ್ನ ತೋರಿಸಿ ಬಿಡ್ತಾರೆ ಯಮದೇವರು. ಅಪ್ಪ ನಿನಗೆ ಬೇಡ ಮೃತ್ಯುವಿನ ಒಂದು ಇದನ್ನು ಕಾಟಕೋಪನಿಷತ್ತು ಬರ್ಬೇಕಾದ್ರೆ ನಚಿಕೇತನ ಶ್ರದ್ಧೆಯಿಂದ ಇವತ್ತು ಜಗತ್ತಿಗೆ ಬಂದಿದೆ. ಅಂತಹ ಶ್ರದ್ಧೆ ಭಗೀರಥ ಅಂತಹ ಶ್ರದ್ಧೆಯಿಂದ ಮತ್ತೆ ಮತ್ತೆ ರುದ್ರದೇವರನ್ನ ಪ್ರಾರ್ಥನೆ ಮಾಡಿದಾಗ ಆಕೆ ಒಂದು ಧಾರೆಯನ್ನ ಮಾಡ್ತಾ ತನ್ನ ಜಟೆಯಿಂದ ದೂರ್ಜಟಿ ಅಂತ ರುದ್ರದೇವರಿಗೆ ಹೆಸರು ಅಂತ ಒಂದು ಧಾರೆಯನ್ನು ಮಾತ್ರ ಜಟೆಯಿಂದ ಬಿಟ್ಟಿದ್ದಾರೆ. ಆಗ ಮತ್ತೆ ಗಂಗೆ ನೆಲದ ಮೇಲೆ ರುದ್ರದೇವರ ಮೇಲೆ ಅಷ್ಟು ರಭಸದಿಂದ ಬಂದವಳು ಅಂತ ಆ ದೊಡ್ಡ ಧಾರೆ ಅಲ್ಲ, ಕೇವಲ ಒಂದು ಧಾರೆಯನ್ನ ಬಿಟ್ಟಿದ್ದಾರೆ. ಆಗ ಭಗೀರಥನನ್ನ ಅನುಸರಿಸು ನೀನು ಅಂತ ರುದ್ರದೇವರು ಹೇಳ್ತಾರೆ. ಹೇಗೆ ತಾಯಿ ಮಗು ಮುಂದೆ 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 ಹೋಗ್ತಿದೆ, ಮಗು ಎಲ್ಲಿ ಹೋಗ್ತಿದೆ ಅನ್ನೋದು ಮಗುವಿಗೆ ಗೊತ್ತಿಲ್ಲ, ಆದರೆ ತಾಯಿ ಅವಳ ಹಿಂದೆನೆ ಹೋಗ್ತಾಳೆ. ಹಾಗೆ ತಾಯಿ ಮಗುವನ್ನ ಅನುಸರಿಸಿದಂತೆ ನಾವು ಭಗೀರಥ ದೊಡ್ಡವನು ಗಂಗೆಗಿಂತ ಅಂತ ತಿಳಿಬಾರ್ದು. ಮಗುವಿನಂತೆ ಭಗೀರಥ ಇದ್ದರೆ ತಾಯಿಯಂತೆ ಗಂಗಾದೇವಿ ಹಿಂದೆ 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 ಬಂದ್ಲು. ಅದಕ್ಕೆ ಅವಳಿಗೆ ಆ ಕ್ಷಣದಲ್ಲಿ ಭಾಗೀರಥಿ ಅಂತ ಹೆಸರು ಆಯಿತು. ಹೀಗೆ ಗಂಗೆ ಹರಿದು ಬರ್ತಾ ಇದ್ದಾಳೆ. ಮಧ್ಯದಲ್ಲಿ ಈಗ ಜಹ್ನು ಮಹರ್ಷಿಗಳ ಆಶ್ರಮ ಎದುರಾಯಿತು. ಆಶ್ರಮ ಎಲ್ಲ ಕಡೆಯಿಂದ ಯಾವ ದಿಕ್ಕು ಅನ್ನೋದು ನಿರ್ಧಾರ ಮಾಡೋದು. ಈಗ ನೀರು ದಿಕ್ಕು ಯಾವ ದಿಕ್ಕಿಗೆ ಹರಿಯತ್ತೆ, ನಾವೆಲ್ಲ ಅಣೆಕಟ್ಟು ಕಟ್ತೀವಿ, ಅಣೆಕಟ್ಟು ಕಟ್ಟಿ ನಾವು ಇಲ್ಲಿಂದ ಈ ದಿಕ್ಕಿಗೆ ಹೋಗಬೇಕು ಅಂತ ಪೈಪ್ ಲೈನ್ ಎಲ್ಲ ಹಾಕಿ ಇಲ್ಲಿಂದ ಈ ನೀರು ಇಲ್ಲಿಗೆ ಹೋಗಬೇಕು ಅಂತ ನಿರ್ದೇಶನ ಮಾಡಿ ಆ ರೀತಿ ನೀರನ್ನೆಲ್ಲ ಮನೆಗೆ ಹೊಲ ಗದ್ದೆಗಳಿಗೆ ಹರಿಸ್ತಾ ಇದ್ದೀವಿ. ಆದ್ರೆ ಈ ಮಾರ್ಗವನ್ನ ಯಾರು ಈ ಆಶ್ರಮಕ್ಕೆ ಬರಬೇಕು ಅಂತ ಮಾರ್ಗವನ್ನ ನಿರ್ಧಾರ ಮಾಡಿ ಮಾರ್ಗಾಯ ನಮಃ ದಿಶೇ ನಮಃ ಅಂತ ದೇವ ಇದ್ದಾನೆ. ಯಾರ ಮಾರ್ಗ ಸಾಧನೆಯ ಮಾರ್ಗ ಹೇಗೆ ಹೋಗಬೇಕು, ಯಾವ ಯಾವ ಪ್ರದೇಶಗಳನ್ನ ಗಂಗಾದೇವಿ ಪವಿತ್ರಳನ್ನಾಗಿ ಮಾಡಬೇಕು ಅನ್ನೋದು ದೇವರ ಇಚ್ಛಾ. ಅವನ ಇಚ್ಛೆಯಂತೆ ಗಂಗಾದೇವಿ ಮುಂದೆ 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 ಬಂದ್ಲು. ಭಾಗೀರಥಿ ಅಂದಿನಿಂದ ಭಾಗೀರಥಿ ಬಂದಳು ಅಂತ ಹೇಳ್ತಾ ಇದ್ರು. ಜನಗಳೆಲ್ಲ ನೋಡ್ತಾ ಇದ್ದಾರೆ, ಎಲ್ಲ ದೇವತೆಗಳು ನೆರೆದಿದ್ದಾರೆ, ಭಾಗೀರಥಿ ಹರಿತಿದ್ದಾಳೆ. ಆದ್ರೆ ಜಹ್ನು ಮಹರ್ಷಿಗಳು ಒಂದು ಯಜ್ಞಶಾಲೆ ಅಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಯಜ್ಞವನ್ನ ಮಾಡ್ತಾ ಇದ್ದಾರೆ. ಆ ಮಾಡ್ತಿರೋವಂತಹ ಮಧ್ಯದ ಒಂದು ಕಾಲದಲ್ಲಿ ಗಂಗೆ ರಭಸದಿಂದ ಆ ಯಜ್ಞಶಾಲೆಯನ್ನ ಕೊಚ್ಚಿಕೊಂಡು ಮುಂದೆ ಹೊರಟು ಹೋಗ್ತಾಳೆ. ಆಗ ಗಂಗೆಯ ಈ ಭಾಗೀರಥಿಯ ಒಂದು ರಭಸವನ್ನ ನೋಡಿದಂತಹ ಜಹ್ನು ಋಷಿಗಳಿಗೆ ಅಪಾರವಾದಂತಹ ನೋಡಿ ಕೋಪ ಅನ್ನೋದು ಯಾರ ಒಂದು ಇದು ಇಲ್ಲ. ಆ ಋಷಿ ಮುನಿಗಳ ಕೋಪ ನಮಗೆ ಎಲ್ಲರಿಗೂ ಈಗ ಶಾಪ ವರವಾಗತ್ತೆ ಅಂತ ನಾವು ಕೇಳ್ತೀವಿ, ಮುಂದೆ ಕೇಳೋಣ ಅದನ್ನೆಲ್ಲ. ಆದರೆ ಜಹ್ನು ಋಷಿಗಳಿಗೆ ಆ ಬಂದಂತಹ ಕೋಪ ಇಡೀ ಗಂಗೆಯನ್ನ ಅವರು ಆ ಒಂದು ಆಪೋಷಣ ತೆಗೆದುಕೊಂಡು ಬಿಟ್ರು. ಮತ್ತೆ
ಮತ್ತೆ ವಿಘ್ನ ಬಂತು. ಈಗ ನೋಡಿ, ಹಿಂದೆ ಎಲ್ಲ ಪಂಡಿತರು ಮಾತನಾಡುವಾಗ ಹೇಗಿದೆಯಾ ಅಂತ ಕೇಳಿದ್ರೆ, ಏನ್ ಸ್ವಾಮಿ ಏನೋ ಇದೀನಿ, ನಮ್ಮ ಅಷ್ಟಮ ಸ್ಕಂದದಂತೆ ನನ್ನ ಬದುಕು. ಅಂದ್ರೆ ಏನು ಅಷ್ಟಮ ಸ್ಕಂದ? ಅಲ್ಲಿ ಏನು ಅಮೃತ ಬರ್ಬೇಕಾದ್ರೆ ಹೆಜ್ಜೆಗೆ ವಿಘ್ನಗಳು ಬಂತು. ದೇವ ಹೆಜ್ಜೆಗೆ ಬಂದ ವಿಘ್ನಗಳನ್ನ ಪರಿಹಾರ ಮಾಡ್ತಾ ಬಂದ. ಹಾಗೆ ನನ್ನ ಬದುಕು ಬರೀ ವಿಘ್ನಮಯ ಅಂತ ಹೇಳೋದನ್ನ ಈ ರೀತಿ ಒಳಗಿನಿಂದ ಹೇಳ್ತಾರೆ. ಹಾಗೆ ಇಲ್ಲಿ ಪ್ರತಿ ಹೆಜ್ಜೆಗೆ ಭಗೀರಥನಿಗೆ ತೊಂದರೆ ಎದುರಾಗ್ತಾ ಇದೆ. ಆದರೆ ಅವನು ತನ್ನ ಇದನ್ನ ಬಿಟ್ಟಿಲ್ಲ. ಹಠ, ನಾನು ಏನಾದರೂ ಆಗಲಿ ಪಿತೃಗಳಿಗೆ ಸದ್ಗತಿಯನ್ನು, ಇಂತಹ ಒಂದು ಹಠ ನಮ್ಮೆಲ್ಲರಿಗೂ ಬರಬೇಕು. ನಮ್ಮ ಪಿತೃಗಳಿಗೆ ಸದ್ಗತಿ, ಪಿತೃ ಋಣ ಪರಿಹಾರ ಮಾಡ್ಕೋಬೇಕು ಅನ್ನುವಂತಹ ಆ ಒಂದು ಮನಸ್ಸಿನಲ್ಲಿ ಒಂದು ನಿರ್ಧಾರವಾದಂತಹ ಬುದ್ಧಿಯನ್ನ ಭಗೀರಥನ ಅಂತರ್ಯಾಮಿಯಾದ ಭಗವಂತ ನಮಗೆ ಕೊಡಲಿ ಅಂತ ಇವತ್ತು ಪ್ರಾರ್ಥನೆ ಮಾಡೋಣ. ಹೀಗೆ ಮತ್ತೆ ಅವನು ಭಗೀರಥನಿಗೆ ದುಃಖವಾದಾಗ ಅವನು ಜಹ್ನು ಮಹರ್ಷಿಗಳನ್ನೇ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಅದು ಇದರಲ್ಲಿ ಒಂದು ಪುರಾಣಾಂತರಗಳಲ್ಲಿ ಭಗೀರಥ ಜಹ್ನು ಮಹರ್ಷಿಗಳನ್ನ ಹೇಗೆ ಸ್ತೋತ್ರ ಮಾಡಿದ ಅಂತ 10 ಶ್ಲೋಕಗಳಲ್ಲಿ ಇದೆ. ಒಂದು ದಿನ ಅದನ್ನ ನಾವು ವೈಯಕ್ತಿಕವಾಗಿ ಬೇರೆ ಬಂದು ಇದರಲ್ಲಿ ನೋಡೋಣ ಅಂತ ಹೇಳ್ತಾ ಹೀಗೆ ಸ್ತೋತ್ರ ಮಾಡಿದ. ಆಗ ಗಂಗೆಯ ಅವತರಣವನ್ನ ನೋಡಲು ಬಂದಿದ್ದ ಆ ಸ್ತೋತ್ರಕ್ಕೆ ಜಹ್ನು ಮಹರ್ಷಿಗಳು, ತಪಸ್ವಿಗಳಿಗೆ ಕೋಪ ಕ್ಷಣಕಾಲವೂ ಇರೋದಿಲ್ಲ, ಆದರೆ ಅಂತಹ ಕೋಪ ಬಂದಂತಹ ಜಹ್ನು ಋಷಿಗಳು ಆ ಭಗೀರಥನ ಸ್ತೋತ್ರದಿಂದ ಅವರು ಸಂಪನ್ನರಾದರು. ಹಾಗೆ ಅದರೊಂದಿಗೆ ಅಲ್ಲಿ ಬಂದಿರತಕ್ಕಂಥ ದೇವತೆಗಳು, ಗಂಧರ್ವರು ಎಲ್ಲರೂ ಜಹ್ನು ಮಹರ್ಷಿಗಳ ಹತ್ರ ಬಂದು, ಸ್ವಾಮಿ ಶಾಂತರಾಗಬೇಕು, ಗಂಗೆಯ ತಪ್ಪನ್ನ ಕ್ಷಮಾ ಮಾಡಿ, ಅವಳನ್ನ ಇವಳು ನಿಮ್ಮ ಮಗಳು, ನಮ್ಮ ಮಕ್ಕಳು ನಮಗೆ ತಪ್ಪು ಮಾಡಿದರೆ ನಾವೇನೋ ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕ್ತೀವ, ಆ ತಪ್ಪನ್ನ ಕ್ಷಮಿಸಿ ಅವರಿಗೆ ಬುದ್ಧಿವಾದವನ್ನು ಹೇಳಿ ಮತ್ತೆ ಅವರ ಒಂದು ಸಾಧನೆಗೆ ನಾವು ಬಿಡ್ತೀವೋ ಇಲ್ಲೋ, ಹಾಗೆ ದಯಮಾಡಿ ಅವಳನ್ನ ನಿಮ್ಮ ಮಗಳು ಅಂತ ತಿಳಿದು ಕಾಣಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆಗ ಪ್ರಸನ್ನರಾದಂತಹ ಮಹರ್ಷಿಗಳು ತಮ್ಮ ಮಗಳು ಎಲ್ಲಿ ಬದರಿನ ಆ ತ್ರಿವಿಕ್ರಮ ರೂಪಿ ಭಗವಂತನ ಮಗಳು ನನ್ನ ಮಗಳಾಗ್ತಾಳೆ, ಭಗವಂತನ ಅನುಗ್ರಹ ಅಂತ ಜಹ್ನು ಮಹರ್ಷಿಗಳು ತಿಳಿತಾರೆ. ದೇವರ ಮಗಳು 20ನೇ ಕಕ್ಷಾದಲ್ಲಿ ಬರುವಂತಹ ಗಂಗಾದೇವಿ ನನ್ನ ಮಗಳಾಗಿದ್ದಾಳೆ. ಆ ಕಾರಣವಾದರೂ ಏನು? ಜಹ್ನು ಮಹರ್ಷಿಗಳು ಆ ಗಂಗೆಯನ್ನು ಒಳಗೆ ಇದ್ದಾಗ ಭಗವಂತನ ಪಾದೋದಕ, ಒಂದು ಹನಿ ಪಾದೋದಕ ಕೇವಲ ಬ್ರಹ್ಮಾಂಡ ಅಷ್ಟೇ ಅಲ್ಲ, ಪಿಂಡಾಂಡವನ್ನು, ಇಡೀ ನನ್ನ ದೇಹವನ್ನ ಅಶುದ್ಧವನ್ನಾಗಿ ಮಾಡಲಿ ಅಂತ ತಿಳಿದು, ಕೇವಲ ಕೋಪ ಅಂತ ಮಾತ್ರ ನಾವು ಕೇಳ್ತೇವೆ, ಆದರೆ ಒಳಗೆ ಆಂತರ್ಯದಲ್ಲಿ ಒಳಗೆ ಜಹ್ನು ಋಷಿಗಳಲ್ಲಿದ್ದ ಭಗವಂತ ಆ ಇಡೀ ದೇಹವನ್ನ ಪವಿತ್ರತಮವನ್ನಾಗಿ ಮಾಡಲು ಅದನ್ನ ಅಪೋಷಣೆ ಮಾಡಿದ್ದ. ಅದನ್ನ ಕಿವಿಯಿಂದ ಜಹ್ನು ಋಷಿಗಳು ಅದನ್ನ ಬಿಡ್ತಾರೆ, ಗಂಗಾಜಲವನ್ನು ಹೊರಗೆ ಬಿಡ್ತಾರೆ. ಅಂದಿನಿಂದ ಗಂಗೆ ಜಹ್ನುವಿನ ಮಗಳ ಎನಿಸಿ ಜಾಹ್ನವಿ ನೋಡಿ, ಜಾಹ್ನವಿ ಅಲ್ಲ, ಜಾಹ್ನವಿ ಅಂತ ನಮಗೆ ಗುರುಗಳು ಹೇಳಿರೋದು. ಇದನ್ನ ಜಾಹ್ನವಿ ಅಂತ ಹೇಳಿ ಗಂಗಾದೇವಿಯ 12 ನಾಮಗಳಲ್ಲಿ ಬಂದಂತಹ ಇವತ್ತು ಭಾಗೀರಥಿ ಏನು ಆ ಪಿತೃ ಋಣ ಪರಿಹಾರ ಮಾಡಿದಂತಹ ದಿವಸ, ಆ ಭಗೀರಥನ ಪ್ರಯತ್ನದಿಂದಾಗಿ ಭೂಲೋಕಕ್ಕೆ ಇಳಿದಂತಹ ದಿವಸ. ಇಂತಹ ದಿವಸದಲ್ಲಿ ನಾವು ಜಹ್ನು ಮಹರ್ಷಿಗಳ ಒಂದು ಚಿಂತನೆ, ನಿಜವಾಗಿ ಹೇಳ್ತೇನೆ, ಗುರುಗಳ ಅನುಗ್ರಹ, ಇಷ್ಟೆಲ್ಲ ಋಷಿಮುನಿಗಳ ಅನುಗ್ರಹ ಇದು ಅಂತ ನಾವು ತಿಳಿಬೇಕು. ಹೀಗೆ ಕಿವಿಯಿಂದ ಇವತ್ತಿಗೂ ಬ್ರಾಹ್ಮಣರಲ್ಲಿ ಯಾವುದೇ ಆಗಲಿ ಶ್ರೋತ್ರಾಚಮನ, ನೇತ್ರಾಚಮನ ಅಂತೆಲ್ಲ ಮಾಡ್ತಾರೆ. ಬಲಗಿವಿಯನ್ನ ಮುಟ್ಟಿಕೊಂಡರೆ ಬಲಗಿವಿಯಲ್ಲಿ ಗಂಗೆ ಇದ್ದಾಳೆ, ವಿಷ್ಣುನಾಮಕ ಭಗವಂತ ಅಲ್ಲಿ ಇದ್ದಾನೆ ಅಂತ ನಾವು ತಿಳಿತೀವಿ. ಹಾಗೆ ಪಿಂಡಾಂಡದಿಂದ ಹೊರಗೆ ಬಂದಂತಹ ಗಂಗೆ, ಅದು ಬ್ರಹ್ಮಾಂಡದಿಂದ ಬಂದ ಗಂಗೆ. ಎಲ್ಲಿ ಬ್ರಹ್ಮಾಂಡದ ಕಟಾಹವನ್ನ ಒಡೆದು ಬಂದ ಗಂಗೆಯ ಧಾರೆಯಾದರೆ ಇದು ಪಿಂಡಾಂಡದ ಕಟಾಹ. ಅಬ್ಬಾ, ಈ ಒಂದು ಮಾತು ನನ್ನ ಗುರುಗಳು ಹೇಳ್ಬೇಕಾದ್ರೆ ನನ್ನ ಮೈಯೆಲ್ಲ ರೋಮಾಂಚನ ಆಯಿತು, ಹೌದಲ್ವಾ? ಪಿಂಡಾಂಡದಿಂದ ಹೊರಗೆ ಬಂದಂತಹ ಗಂಗಾದೇವಿಯ ಚಿಂತನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಒಳಗಡೆ ಏನೇನು ಆ ಪಾಪಗಳಿಗೆ, ಆ ಒಂದು ಒಳಗೆ ಏನು ಲಿಂಗದೇಹ ಇದೆಯಲ್ಲ, ಪಾಪಗಳು ಒಂದೊಂದು ಇಂದ್ರಿಯಗಳಲ್ಲೂ ಪಾಪದ ಒಂದು ಇದು ಕೂತಿದೆ. ಅದಕ್ಕಾಗಿ ನಮ್ಮ ಯಾವ ಇಂದ್ರಿಯಗಳು ಸಾಧನೆಗೆ ಒಂದು ಮುನ್ನುಗ್ತಾ ಇಲ್ಲ. ಕಣ್ಣು ನೋಡಬೇಕು ಅಂದ್ರೆ ಕಿವಿ ಹೇಳುತ್ತೆ ಸಾಕು ಸಾಕು ಅನ್ನತ್ತೆ, ಕಿವಿ ಕೇಳಿಸ್ಕೋಬೇಕು ಇವತ್ತು ಅಂತಂದ್ರೆ ಇಲ್ಲಪ್ಪ ಬೇರೆ ಏನೋ, ಕಾಲು ಇನ್ನೆಲ್ಲೋ ಯಾರೋ ಬಂದ್ರು ಅಂತ ಓಡ ಹೋಗ್ತೀವಿ. ಆದರೆ ಯಾವ ಇಂದ್ರಿಯಗಳು ಈ ಕೋಆರ್ಡಿನೇಷನ್ನೇ ಇಲ್ಲ. ಪ್ರತಿಯೊಂದು ಇಂದ್ರಿಯಗಳು ಮನಸ್ಸಿನಲ್ಲಿ ಬಂದು ಕೂತು ಅಭಿಮಾನಿಗಳು ಮಹರುದ್ರ ದೇವರ ಚಿಂತನೆ, ಅವರು ನಮಗೆ ಅನುಗ್ರಹ ಮಾಡಬೇಕು. ಅದು ಯಾವುದು ಎಲ್ಲ ಮನಸ್ಸು ಕಲುಷಿತವಾಗಿದೆ. ಇಂತಹ
ಜಹ್ನು ಮಹರ್ಷಿಗಳನ್ನ ನಾವು ಸ್ಮರಣೆ ಮಾಡಿ, ಸ್ವಾಮಿ ನನ್ನ ಒಂದೊಂದು ಇಂದ್ರಿಯಗಳಲ್ಲಿ ಪಾಪಗಳು ಕೂತಿದೆ, ಈ ಒಂದು ಚರಿತ್ರೆಯನ್ನು ಕೇಳೋದ್ರಿಂದ ಆ ಕಿವಿಯಿಂದ ಹೊರಗೆ ಬಿಟ್ಟರು ಗಂಗೆಯನ್ನ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವವು, ವಲ್ಲಭ ಶ್ರೀಹರಿ ಮೆಚ್ಚುವನೋ ಅಂತ ಏನು ಹೇಳ್ತಾರೆ. ಯಾಕೆ ನನಗೆ ಅನ್ಸುತ್ತೆ, ನನಗೆ ಪ್ರಶ್ನೆ ಇತ್ತು, ಇದು ಯಾಕೆ ಪುರಂದರದಾಸರು ಹೀಗೆ ಹೇಳಿದ್ರು, ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಅಂತ. ಅಂದರೆ ಎಲ್ಲಿ ಹರಿಕಥಾ ಶ್ರವಣ ಮಾಡ್ತಿದ್ದಾರೋ ಅಲ್ಲಿ ಗಂಗಾ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವವು. ಹೇಗೆ ಸಾಧ್ಯ? ಎಲ್ಲೋ ಇದೆ ಗಂಗಾ ನದಿ, ನಾನು ಇಲ್ಲಿ ಕೂತು ಕೇಳಿದ್ರೆ ಅಲ್ಲಿ ಹೇಗೆ ಬರುತ್ತೆ ಅಂತ. ಅಂದರೆ ಇಂಥ ಸಣ್ಣ ಸಣ್ಣ ಪ್ರಶ್ನೆ ಆದರೂ ದೊಡ್ಡವರು ಅದಕ್ಕೆ ಅನುಗ್ರಹ ಮಾಡಿ ಉತ್ತರ ಗುರುಗಳು ಕೊಟ್ಟರೆ ಉಂಟು, ಇಲ್ಲದೆ ಇದ್ರೆ ಮತ್ತೆ ಅದೇ ಸಂಶಯ ಮನಸ್ಸಿನಲ್ಲಿ ಕೂತಿರುತ್ತೆ. ಹೀಗೆ ಇಂತಹ ಜಹ್ನು ಋಷಿಗಳ ಕಿವಿ ಪಿಂಡಾಂಡದಿಂದ ಹೊರಗೆ ಬಂದಂತಹ ಆ ಗಂಗಾ ಜಲವನ್ನ ಆ ಜಾಹ್ನವಿ ಅಂತ ಕರೆದ್ರು. ಆ ಜಾಹ್ನವಿ ಭಗೀರಥನನ್ನು ಅನುಸರಿಸಿ ಪಾತಾಳಕ್ಕೆ ಹರಿದ್ಲು. ಆ ಭಗೀರಥನ ಪಿತೃಗಳಿಗೆ ಸದ್ಗತಿಯನ್ನು ಉಂಟು ಮಾಡಿದ್ಲು. ಜಯ ಜಯ ಅಂತ ಎಲ್ಲರೂ ಆ ಒಂದು ಜಯಕಾರ ಹಾಕ್ತಿದ್ದಾರೆ. ಆ ಪಿತೃಗಳು ನೋಡಿ, ಆ ಭಗೀರಥನ ಮನಸ್ಸಿಗೆ ಇನ್ನೆಂಥ ಒಂದು ತೃಪ್ತಿ ಆಗಿರ್ಲಿಕ್ಕಿಲ್ಲ. ಆ ತೃಪ್ತನಾದಂತಹ ಭಗೀರಥನನ್ನ ನಾವಿವತ್ತು ಸ್ಮರಣೆ ಮಾಡಬೇಕು. ನಮಗೆ ಯಾವ ಸಾಧನೆಯಲ್ಲೂ ಆ ರೀತಿಯ ತೃಪ್ತಿ ಇಲ್ಲ. ಹೀಗೆ ಮಾಡ್ಬೇಕಾಯ್ತು, ಅಯ್ಯೋ ಇನ್ನೂ ಆ ರೀತಿ ಮಾಡ್ಬೇಕಾಯ್ತು, ಈ ರೀತಿ ಮಾಡ್ಬೇಕಾಯ್ತು. ಈ ಸಾಧನೆಯಲ್ಲಿ ನಮಗೆ ತೃಪ್ತಿ ಇಲ್ಲ. ಮಾಡಿದೆ ಸ್ವಲ್ಪ, ಅದರಲ್ಲೂ ತೃಪ್ತವಾದಂತಹ ಸಾಧನೆ ನಾವು ಮಾಡೋಕ್ಕಾಗ್ತಿಲ್ಲ. ಯಾಕೆಂದ್ರೆ ನಾವು ಏನು ದೇವಋಣ ಋಷಿ ಋಣವೆಂಬ ಸೂತಕವು ಬಹು ಬಾಧೆ ಪಡಿಸುತ್ತಿದೆ ಅಂತ ಹೇಳ್ತಾರೆ ವಿಜಯದಾಸರು. ಸೂತಕದಂತೆ ಇದೆಯಂತೆ ಅಂತಹ ಋಣದಿಂದ, ಸೂತಕದ ಆಚರಣೆಯಲ್ಲಿ ಇರ್ತಕ್ಕಂಥ ನಮಗೆ ತೃಪ್ತಿ ಎಲ್ಲಿಂದ ಬಂತು? ಆದರೆ ಪಿತೃಗಳಿಗೆ ಸದ್ಗತಿಯನ್ನು ಉಂಟು ಮಾಡಿದಂತಹ ಭಗೀರಥನಿಗೆ ಅಂತಹ ಒಳ್ಳೆಯ ಒಂದು ತೃಪ್ತಿ ಸಿಕ್ತು, ಸದ್ಗತಿ ಆಯಿತು ಪಿತೃಗಳಿಗೆ. ಆಗ ವಿಷ್ಣು ಪುರಾಣ ಹೇಳುತ್ತೆ, ಜಹ್ನು ಚಂದ್ರವಂಶದ ಸುಹೋತ್ರ ರಾಜರ ಮಗ, ಹರಿವಂಶದಲ್ಲಿ ಅಜಮೀಢ ಮತ್ತು ಕೇಶಿನಿಯರ ಮಗ ಅಂತ ಹೇಳಿ ಉಲ್ಲೇಖಿಸಿದ್ದಾರೆ. ಹಾಗಾಗಿ ಇಂತಹ ಜಹ್ನು ಮಹರ್ಷಿಗಳು ಲೋಕ ಕಲ್ಯಾಣಾರ್ಥಕವಾಗಿ ಗಂಗೆಯ ವೇಗವನ್ನು ನಿಯಂತ್ರಿಸಿ ಭೂಲೋಕಕ್ಕೆ ಇವತ್ತಿನ ದಿನ ಏನು ಆ ಗಂಗೆಯಲ್ಲಿ ಸ್ನಾನ ಮಾಡ್ತೀವಿ, ಜಾಹ್ನವಿಯಲ್ಲಿ ಸ್ನಾನ ಮಾಡ್ತೀವಿ, ಇದು ಜಹ್ನು ಋಷಿಗಳ ಒಂದು ಕಣವು ಜಹ್ನು ಋಷಿಗಳು ಇದ್ದಾರೆ. ಎಲ್ಲಿದ್ದಾರೆ ಜಹ್ನು ಋಷಿಗಳು? ಇವತ್ತು ನಾವು ಅವರಿಗೆ ಕೃತಜ್ಞತೆಯಿಂದ ನಮಸ್ಕಾರ ಮಾಡ್ಬೇಕಂದ್ರೆ ನಾವು ಗಂಗೆಯಲ್ಲಿ ಜಹ್ನು ಋಷಿಗಳಿದ್ದಾರೆ. ಜಾಹ್ನವಿ ಅಂತ ಹೇಳಿದ ಅಂತಹ ಅವಳು ಜಹ್ನು ಋಷಿಗಳ ಮಗಳಾಗಿದ್ದಾಳೆ ಅಂತ ತಿಳಿತಾ ಇಂತಹ ಜಹ್ನು ಋಷಿಗಳು ಲೋಕಕ್ಕೆ, ಭೂಲೋಕಕ್ಕೆ ನಾವು ಅಷ್ಟೇ, ನಾವು ಈ ದೇಹ ಬಿಟ್ಟ ಮೇಲೆ ಹೋಗಲೇಬೇಕಾಗಿದೆ. ಅಲ್ಲಿ ಯಮದೇವರ ಆಸ್ಥಾನಕ್ಕೆ, ಪಾಪ ನರಕಕ್ಕೆ ಹೋಗಲೇಬೇಕು, ಪಾತಾಳದ ಮೂಲಕ ಹೋಗಲೇಬೇಕು. ಆಗ ಕಪಿಲರೂಪಿ ಭಗವಂತನನ್ನ ಸ್ಮರಣೆ ಮಾಡುವಂಥ ಅವಕಾಶ ನಮಗೆ ಸಿಗಲಿ. ಜಹ್ನು ಋಷಿಗಳು ನಾವು ಅಷ್ಟೇ, ಎಷ್ಟೇ ವರ್ಷಗಳು ನಮಗೆ ಸದ್ಗತಿ ಇಲ್ಲದೆ ನಾವು ಎಲ್ಲೇ ಬಿದ್ದಿದ್ರು ಅಲ್ಲಿ ನಮ್ಮ ವಂಶದಲ್ಲಿ ಯಾರಾದರೂ ಬಂದು ಭಗೀರಥನಂತಹ ಒಬ್ಬ ಸಜ್ಜೀವ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ನಾವು ಈ ಧೈರ್ಯವಾಗಿ ನಂಬಬಹುದು. ಯಾಕೆಂದರೆ ನಾವಿವತ್ತು ಮನಪೂರ್ವಕವಾಗಿ ಜಹ್ನು ಋಷಿಗಳ ಕಥೆಯನ್ನು, ಭಗೀರಥನ ಪ್ರಯತ್ನದಿಂದ ಆ ಭಾಗೀರಥಿ ಭೂಲೋಕಕ್ಕೆ ಬಂದಂತಹ ಒಂದು ಇದನ್ನು ಕೇಳಿದ್ದೇವೆ. ವಿಜಯದಾಸರು ಒಂದು ಇದರಲ್ಲಿ ಹೇಳ್ತಾರೆ, ಯಾವುದು ಜ್ಯೇಷ್ಠ ಮಾಸದಲ್ಲಿ ಇದನ್ನು ನಾನು ಬರೆದುಕೊಂಡಿರೋದನ್ನೇ ಓದ್ತಾ ಇದ್ದೀನಿ. ಇಲ್ಲಿ ಆ 10 ದಶಹರಾ ವ್ರತ ಬರುತ್ತಲ್ಲ, ಆ ದಶಹರಾ ವ್ರತದಲ್ಲಿ 10 ಇದು ಒಂದು ಕೂಡಿತಂತೆ. ಯಾವತ್ತು ಆ ಬರುತ್ತಲ್ಲ, ಗಂಗಾದೇವಿ ತ್ರಿವಿಕ್ರಮ ರೂಪಿ ಭಗವಂತನಿಂದ ಬಂದ್ಲಲ್ಲ, ಆಗ 10 ಏಕಕಾಲಕ್ಕೆ ಕೂಡಿತ್ತು ಅಂತ ಹೇಳ್ತಾರೆ. ಅಂತ 10 ಒಮ್ಮೊಮ್ಮೆ ಕೂಡುತ್ತೆ, ಒಮ್ಮೊಮ್ಮೆ ಕೂಡಲ್ಲ. ಆದರೂ ಅದನ್ನು ನಾವು ಯಾಕಾಗಿ ಇದನ್ನು ಮಾಡ್ತೇವೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಈ ಜಹ್ನು ಋಷಿಗಳ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಇದರಿಂದ ಪ್ರೀತನಾಗಿ ನಮಗೆ ಪಿತೃಋಣ ಪರಿಹಾರಕನಾಗಿ ನಮಗೆ ಅನುಗ್ರಹ ಮಾಡಲಿ. ಅಲ್ಲಿ ಭಗೀರಥ ಹೇಗೆ ಪಿತೃಋಣವನ್ನು ಪರಿಹಾರ ಮಾಡಿ ಪಿತೃಗಳಿಗೆ ಸದ್ಗತಿಯನ್ನು ಉಂಟು ಮಾಡಿದನೋ, ಹಾಗೆ ನಮ್ಮ ಒಂದು ವಂಶದಲ್ಲೂ ಪಿತೃಋಣ ಪರಿಹಾರ ಮಾಡುವಂತಹ ಸಜ್ಜೀವರು ಮತ್ತೆ 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 ಬರಲಿ, ನಮಗೆ ಅನುಗ್ರಹವಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.